ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನನ್ನ ಮಗ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ರಿ. ಮೇಯ್ನ್ ರೀಸನ್ ಏನು ಅಂತಂದರೆ ಟ್ರೈಪ್ಯಾಡ್ ಬೇಕಾಗಿತ್ತು. ಅದ್ರದ್ದು ಮೇಲೆ ಮೊಬೈಲ್ ಇಟ್ಕೊತೀರಲ್ವ, ಆ ಸ್ಟ್ಯಾಂಡು ಮುರಿದೋಗಿದೆ, ಕೆಳಗಡೆ ಬಿದ್ದುಬಿಟ್ಟು. ಹಾಗಾಗಿ ಹೋಗ್ತಿದ್ರಿ. ಇಡೀ ನಮ್ಮೂರೆಲ್ಲ ಹುಡುಕಿದ್ದೀರಿ, ಟ್ರೈಪ್ಯಾಡೇ ಸಿಗಲಿಲ್ಲ. ಸೆಲ್ಫಿ ಸ್ಟಿಕ್ ಕೊಡ್ತಿದ್ದಾರೆ, ಆದರೆ ಸೆಲ್ಫಿ ಸ್ಟಿಕ್ ನನ್ನ ಹತ್ರ ಆಲ್ರೆಡಿ ಇದೆ. ಅದು ತುಂಬ ಲಾಂಗ್ ಇಟ್ಕೊಂಡು ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು, ಸರಿ ಹೊಸದೇ ಟ್ರೈಪ್ಯಾಡ್ ತೊಗೊಂಬಿಡೋಣ ಅಂತ ಹೇಳಿ ಹೋದ್ರಿ. ನಮ್ಮೂರೆಲ್ಲ ಹುಡುಕಿದ್ರು ಸಿಗಲಿಲ್ಲ. ಇನ್ನು ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಬುಕ್ ಮಾಡಿದ್ರೆ 4-5 ಡೇಸ್ ಆಗುತ್ತೆ ಬರೋದ್ರ ಒಳಗಡೆ ಅಂತ ಹೇಳಿಬಿಟ್ಟು ಹಾಗೆ ತಗೊಳ್ಳೋಣ ಅಂತ ಹೋಗಿದ್ದು. ಇನ್ನು ಸಿಗಲಿಲ್ಲ, ಆನ್ಲೈನಲ್ಲೇ ಬುಕ್ ಮಾಡಿದ್ದು ಆಯಿತು. ಇದು ನೋಡಿ, ನನ್ನ ಮಗ ಡಯಟ್ ಅಂತ ಹೇಳಿದ್ನಲ್ವ, ಡಯಟ್ ಪ್ಲ್ಯಾನಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಅವನಿಗೆ ಪನ್ನೀರನ್ನ ಫ್ರೈ ಮಾಡ್ಕೊಂಡ್ಬಿಡ್ತಾ ಇದ್ದ. ಫ್ರೈ ಮಾಡಿಕೊಂಡು ಈ ರೀತಿ ವೆಜಿಟೇಬಲ್ಸ್ ಇದ್ದರೆ ಬೀನ್ಸು, ಕ್ಯಾರೆಟು, ಸೌತೆಕಾಯಿ ಮತ್ತು 2 ಎಗ್ನ ತಗೊತಾ ಇದ್ದಾನೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿಬಿಟ್ಟು. ಇನ್ನು ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಆಗಿತ್ತು. ನಮ್ಮ ಮನೆಯವ್ರು 10ನೇ ತಾರೀಕಿಗೆ ಅಮೌಂಟ್ ಕೊಟ್ಬಿಟ್ಟಿದ್ರು, ಬಟ್ ನಾನೇ ಬಂದಿರಲಿಲ್ಲ. ಇರೋ ರೇಷನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇನ್ನು ಹೀಗೆ ಖಾಲಿ ಆಗಿತ್ತಲ್ಲ, ತೊಗೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗನೂ ಇಬ್ಬರು ಬಂದ್ರಿ. ಇನ್ನು ನನ್ನ ಮಗಳನ್ನೂ ಬರೋಕ್ಕೆ ಹೇಳಿದೆ, ಹಾಗೆ ಓದಂಗೆ ಆಗುತ್ತೆ ಬಾ ಅಂತ ಹೇಳಿಬಿಟ್ಟು. ಇನ್ನು ಅವಳು ಇಲ್ಲ, ನನಗೆ ಈ ನಡುವೆ ಎಲ್ಲ ಸ್ವಲ್ಪ ಎಕ್ಸಾಮ್ ಇತ್ತಲ್ವಾ, ಆ ತಲೆನೋವಿತ್ತು ಅವಳಿಗೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತಂದ್ಲು. ಹಾಗಾಗಿ ನಾನು ನನ್ನ ಮಗ ಬಂದುಬಿಟ್ಟು ಇಲ್ಲೇ ಬಿಗ್ ಬಜಾರ್ ಇರುತ್ತೆ, ಅಲ್ಲಿ ಹೋಗಿ ಎಲ್ಲ ತಗೊಂಡು ಬಂದುಬಿಟ್ರಿ. ಹಳೆ ರೇಷನ್ ಎಲ್ಲ ಇತ್ತು, ಅದು ಖಾಲಿ ಆಗೋವರೆಗೂ ತರಕ್ಕೆ ಹೋಗಲ್ಲ, ಯಾಕಂದರೆ ಹೊಸದೆಲ್ಲ ತೊಗೊಂಬಂದಿದ್ದೀನಿ ಅಂತಂದರೆ ಅದು ಹಾಗೆ ಉಳಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಖಾಲಿ ಆಗಲಿ ಅಂತ ಹೇಳಿಬಿಟ್ಟು ಇದ್ದೆ. ಇನ್ನು ಖಾಲಿ ಆಗಿತ್ತು, ಮೇಯ್ನ್ದು ಇರಲಿಲ್ಲ, ಹಾಗಾಗಿ ಹೋಗಿ ತೊಗೊಂಬಂದುಬಿಟ್ರಿ. ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ರಸ ಮಾಡಿ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ನೆನೆ ಹಾಕಿದ್ದೀನಿ. ಹುಣಸೆಹಣ್ಣು ನೆನೆ ಹಾಕಿಬಿಟ್ಟು ರಸಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಸಂಜೆಗೆ ಮಾಡ್ಕೊಳ್ಳೋಣ ಅಂತಂದ್ಲು ನನ್ನ ಮಗಳು. ಚಟ್ನಿ ಮಾಡಿದ್ದೆ, ಅವಳು ದೋಸೆ ತಿಂದ್ಲು. ನೆನ್ನೆದು ಚಿಕನ್ ಸಾರಿತ್ತು, ಅವಳು ತಿನ್ನೋದಿಲ್ಲ. ಇನ್ನು ನನಗಿದೆ, ಅದನ್ನೇ ತಿಂದ್ಬಿಡೋಣ ಅಂತ ಹೇಳಿಬಿಟ್ಟು ಚಿಕನ್ ಸಾರು ಬಿಸಿ ಮಾಡಿಕೊಂಡು ದೋಸೆ ಮಾಡ್ಕೊತಾ ಇದ್ದೆ. ನಾನ್ ಸ್ಟಿಕ್ ತವನೂ ಇದೆ, ಬಟ್ ನನಗೆ ಅದರಲ್ಲಕ್ಕಿಂತ ನನಗೆ ಇದರಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದೇ ತುಂಬ ಇಷ್ಟ. ಒಂದು ಸ್ವಲ್ಪ ಮಂದಕ್ಕೆ ಇರಬೇಕು, ತುಂಬ ತೆಳ್ಳಗಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾವಾಗೂ ಅಷ್ಟೇ ಇದರಲ್ಲೇ ಮಾಡ್ಕೊಳ್ಳೋದು ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನನಗೇನೋ ರುಚಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಅದಕ್ಕೆ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ದೋಸೆಗಂತೂ ನನಗೆ ಬಿಸಿ ಬಿಸಿಯಾಗಿ ಚಿಕನ್ ಸಾರು, ಮಟನ್ ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಮಟನ್ ಸಾರಿಗಿಂತನೂ ಚಿಕನ್ ಸಾರು ಅಂತಂದರೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾರಿತ್ತು ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊಂಡ್ಬಿಡ್ತಿದ್ದೆ. ಹೇಗೋ ದೋಸೆ ಇಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ತಿನ್ನೋದಕ್ಕೆ ಅಂತ. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊತಾ ಇದ್ದೆ. ನೆನ್ನೆ ಸ್ವಲ್ಪ ಚಿಕನ್ ಸಾರಿತ್ತು, ಅದನ್ನೇ ಮಧ್ಯಾಹ್ನಕ್ಕೆ ಊಟ ಮಾಡಿಬಿಡೋಣ ಅಂತ ಹೇಳಿ. ಮತ್ತು ಒಂದು ಸ್ವಲ್ಪ ಚಿಕನ್ ಇದೆ, ಸಾಯಂಕಾಲಕ್ಕೆ ರಸ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇನ್ನು ರೇಷನ್ ಎಲ್ಲ ತೊಗೊಂಬಂದ್ರಲ್ವ, ಅದೆಲ್ಲ ನೋಡಿ ಹೀಗೆ ಇದೆ. ಇನ್ನು ಅದನ್ನು ಅಷ್ಟೇ ಇನ್ನು ಸಾಯಂಕಾಲಕ್ಕೆ ಎತ್ತಿಡಬೇಕು. ಈಗ ಫಸ್ಟು ತಿಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿ, ಇದೆಲ್ಲ ಎತ್ತಿಡಬೇಕು ರೇಷನ್ ಎಲ್ಲ. ನಾನು ಎಲ್ಲ ಸ್ವಲ್ಪ ಮನೆಯೆಲ್ಲ ಮೆಸ್ಸಿಯಾಗಿದೆ, ಎಲ್ಲ ಮಾಡ್ಕೊಬೇಕು ಕೆಲಸ. ಇನ್ನು ಇವಾಗ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ, ಅದಕ್ಕೆ 1-2 ದೋಸೆ ಮಾಡಿಕೊಂಡು ಊಟ ಮಾಡಿಬಿಡೋಣ ಅಂತ ಹೇಳಿ ದೋಸೆ ಹಾಕ್ಕೊತಿದ್ದೆ. ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡೆ. ಮಧ್ಯಾಹ್ನ ಅಂದರೆ ಸಾಯಂಕಾಲ ಆಗೋಗಿತ್ತು, ಟೈಮ್ 4 ಗಂಟೆ ಆಗಿತ್ತು. ಮಧ್ಯಾಹ್ನದ ಊಟ ಮಾಡೋದ್ರ ಒಳಗಡೆ ಒಂದು ಸ್ವಲ್ಪ ಕೆಲಸಗಳು ಇತ್ತು. ಹಾಗಾಗಿ ಅಂದರೆ ಬುಧವಾರ ಕ್ಲೀನಿಂಗ್ ಕೆಲಸ ಏನೂ ಇರೋದಿಲ್ಲ. ಆದರೂ ಸರಿ, ಮನೆಯೆಲ್ಲ ಒಂದು ಸ್ವಲ್ಪ ಧೂಳಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಉದುರಿಸ್ಕೊಂಡು ನೀಟಾಗಿ ಬರ್ತಾ ಇದ್ದೆ. ಒಂದು ಸ್ವಲ್ಪ ಲೇಟ್ ಆಗೋಗ್ಬಿಡ್ತು. ಬೆಳಿಗ್ಗೆ ಟೊಮೆಟೊ ಚಿತ್ರಾನ್ನ ಮಾಡಿದ್ದೆ. ನಿನ್ನೆ ಚಿಕನ್ ಸಾರು ಇತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ದೋಸೆನೂ ಮಾಡ್ಕೊಂಬಿಟ್ಟೆ. ನಮ್ಮ ಟೋನಿ ಬ್ರೂನೋ ಏನು ಕೆಲಸ ಕೊಡ್ತಾ ಇದ್ದಾರೋ. ನಾನು ಕೆಳಗಡೆ ಕುತ್ಕೊಂಡ್ರೆ ಸಾಕು, ಯಾವಾಗೂ ಬಂದು ಇದೇ ಕೆಲಸನೇ ಕೊಡ್ತಾರೆ. ಇನ್ನು ರೇಷನ್ ಎಲ್ಲ ತೆಗೆದು ಎತ್ತಿಟ್ಬಿಡೋಣ ಅಂತಂದರೆ ನೋಡಿ ಬಂದು ಆಟ ಆಡ್ತಾ ಇದ್ದಾರೆ. ಪಾಕೆಟ್ಸ್ ಎಲ್ಲ ಎಲ್ಲಿ ಕಿತ್ತೋಗುತ್ತೋ ಅನ್ನೋ ಟೆನ್ಷನ್ನು. ಜಾಸ್ತಿ ಉಬ್ಬಿಸ್ಬಿಟ್ಟಿದ್ದೀರಿ ಇಬ್ಬರನ್ನೂ. ಹೇಳಿದ ಮಾತೇ ಕೇಳೋದಿಲ್ಲ, ಹೊಡಿತೀರಾ ಸಾಕ್ತಿರಲ್ವ, ಅದಕ್ಕೆ ಈ ಕೆಲಸ ಕೊಡ್ತಾರೆ. ಈ ಸ್ಪೈಸಿ ಪಾಕೆಟ್ಸ್ ಇರುತ್ತಲ್ವ, ಅದೆಲ್ಲ ಒಂದು ಬಾಕ್ಸಲ್ಲಿ ಇಡ್ತಾ ಇದ್ದೆ. ಮತ್ತು ಬೇಳೆಕಾಳು ಇವೆಲ್ಲನೂ ಒಂದು ಬಾಕ್ಸಲ್ಲೇ ಇಡ್ತಾ ಇದ್ದೆ. ಸ್ಟೋರ್ ರೂಮಲ್ಲೇ ಇಡ್ಬೋದಿತ್ತು, ಒಂದು ಸ್ವಲ್ಪ ಮೆಸ್ಸಿಯಾಗಿದೆ, ಕ್ಲೀನ್ ಮಾಡಬೇಕು. ಈಗ ಇದರಲ್ಲಿ ಇಟ್ಬಿಡೋಣ, ಆಮೇಲೆ ಬೇಕಂದರೆ ಎತ್ತಿಡೋಣ. ಇನ್ನು ಮೂಟೆ ಹಾಗೇ ಇದ್ದರೆ ಅದನ್ನು ಕಿತ್ತಾಡ್ತಿರ್ತಾರೆ ಇವರಿಬ್ಬರು ಅಂತ ಹೇಳಿಬಿಟ್ಟು ಎತ್ತಿಡ್ತಾ ಇದ್ದೆ.
ನಾನು ಈ ಖಾರದ ಪುಡಿ ಧನಿಯಾ ಪುಡಿ ಇವೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಸಡನ್ನಿಗೆ ಸಿಗುತ್ತೆ ನನಗೆ. ಪುಳಿಯೋಗರೆ ಪ್ಯಾಕೆಟು, ವಾಂಗಿಬಾತ್ ಪ್ಯಾಕೆಟು, ಬಿಸಿಬೇಳೆಬಾತ್ ಪ್ಯಾಕೆಟ್ ಇವೆಲ್ಲ ಒಂದರಲ್ಲ ಹಾಕಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬೇಗ ಕೈಗೆ ಸಿಗುತ್ತೆ. ಈ ಸ್ಟೋರ್ ರೂಮಲ್ಲಿ ಅಲ್ಲೇ ಇಟ್ಬಿಟ್ಟಿದ್ದೀನಿ ಅಂತಂದರೆ ಸಿಗೋದಿಲ್ಲ, ಅವುಗಳಲ್ಲಿ ಮಿಕ್ಸ್ ಆಗೋಗ್ಬಿಡುತ್ತೆ, ಅರ್ಜೆಂಟಿಗೆ ಸಿಗಲ್ಲ ಅಂತ ಹೇಳಿ ಒಂದು ಬಾಕ್ಸಲ್ಲಿ ಹಾಕಿಡ್ತಿದ್ದೆ. ಹೊರಗಡೆ ಬಂದೆ, ಯಾರೋ ಕೂಗ್ದಂಗೆ ಆಯಿತು, ಊದು ಹುಡುಗಿ ಬರ್ತಿರ್ತಾಳೆ ಯಾವಾಗೂ ಸಂಜೆ ಟೈಮಲ್ಲಿ ಅಂತ. ಹೊರಗಡೆ ಬಂದರೆ ಆ ಹುಡುಗಿ ಅಲ್ಲ, ನಾನು ಬಂದ ತಕ್ಷಣ ನಮ್ಮ ಬ್ರೂನೋ ಕಾಯ್ಕೊಂಡಿರ್ತಾನೆ ಹೊರಗಡೆ ಬರೋದಕ್ಕೆ. ನಮ್ಮ ಟೋನಿನ ಹೊರಗಡೆ ಬಿಡೋದಿಲ್ಲ, ಬೀದಿ ನಾಯಿಗಳು ಜಾಸ್ತಿ ಇದ್ದಾವೆ, ಅದ್ರ ಜೊತೆಗೆ ಹೋಗ್ಬಿಡ್ತಾನೆ. ಅವನನ್ನು ಎಳ್ದಾಡಿದ್ರು ಅವ್ನು ಬರೋದಿಲ್ಲ. ಇದ್ರೂ ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟರು ಬಿಡ್ಬೋದು ನಾವು. ಬಟ್ ಅದಕ್ಕೇನಾದರೂ ಸಪೋಸ್ ಹುಷಾರಿಲ್ದಿರ ಆಯಿತು ಅಂತಂದರೆ ಅವ್ನು ಹಾಸ್ಪಿಟ್ಲಿಗೂ ಬರೋದಿಲ್ಲ, ಇಂಜೆಕ್ಷನ್ನು ಹಾಕ್ಸ್ಕೊಳ್ಳೋದಿಲ್ಲ, ಕಚ್ಚಾಗಿ ಬರ್ತಾನೆ. ನಮ್ಮ ಬ್ರೂನೋ ಆದರೆ ಬೇರೆ ನಾಯಿಗಳನ್ನ ನೋಡಿದ್ರೆ ಒಳಗಡೆ ಓಡ್ ಬಂದುಬಿಡ್ತಾನೆ. ಹಾಗಾಗಿ ಅವನನ್ನು ಒಂದು 2 ನಿಮಿಷ ಬಿಡ್ತೀನಿ, ದಿನ ಬಿಡಲ್ಲ, ಮಾಡಿ ಮೇಲೇ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ನಮ್ಮ ಟೋನಿ ಫೀಲ್ ಆಗ್ತಾನೆ ಅಂತ ಹೇಳಿಬಿಟ್ಟು. ಯಾವಾಗಾದರೂ ಒಂದ್ಸಲಿ ನಾನು ಬಂದಾಗ ಈ ರೀತಿ ಹೊರಗಡೆ ಬಂದುಬಿಡ್ತಾನೆ ಅಷ್ಟೇ. ಇನ್ನು ಟೈಮು 6:30 ಆಯಿತು. ರಸ ಮಾಡಿಬಿಟ್ಟು ಚಿಕನ್ ಕಬಾಬು ಅಂತ ಹೇಳಿದ್ನಲ್ವ, ಅದನ್ನು ಮಾಡಿಬಿಡ್ಬೇಕು. ಇನ್ನು ಮನೆ ಎಲ್ಲ ನನ್ನ ಮಗಳು ಕ್ಲೀನ್ ಮಾಡಿಬಿಟ್ಲು. ನಾನು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊತಾ ಇದ್ದರೆ ಇನ್ನು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ತೊಳಿಬೇಕು ಅಂತ ಹೇಳಿಬಿಟ್ಟು ತೊಳೆದು ಇಟ್ಬಿಡ್ತಿದ್ದೆ. ಇವಾಗ ತೊಳೆದು ಇಟ್ಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಕಿಚನ್ನು ಕ್ಲೀನಾಗಿರುತ್ತೆ, ನಾವು ಬೇಗ ಕೆಲಸಗಳು ಮಾಡ್ಕೊಬೋದು ಅಂತ ಹೇಳಿಬಿಟ್ಟು. ಇಲ್ಲ ಕಿಚನೆಲ್ಲ ಮೆಸ್ಸಿಯಾಗಿದ್ದರೆ ಬಂದು ನೋಡಿದ ತಕ್ಷಣವೇ ಇರೋ ಇಂಟ್ರೆಸ್ಟು ಹೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಇವಾಗಲೇ ಎಲ್ಲ ತೊಳೆದು ಇಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತಿದ್ದೆ. ಇನ್ನು ಹಾಲು, ಡೈನಿಂಗ್ ಹಾಲು ಇವೆಲ್ಲ ನನ್ನ ಮಗಳು ಕ್ಲೀನ್ ಮಾಡ್ಕೊಂಬಂದ್ಬಿಟ್ಲು. ಇನ್ನು ಇರೋಬ್ಬರ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಬಿಡೋಣ ಎಲ್ಲಿಂದ ಅಲ್ಲಿ ಅಂತ ಹೇಳಿಬಿಟ್ಟು ನಾನು ತೊಳೆದು ಬಿಡ್ತಾ ಇದ್ದೆ. ನನ್ನ ಮಗಳಿಗೆ ಕಾಲೇಜ್ ಇಲ್ಲ ಅಂತಂದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಇನ್ನು ಕಾಲೇಜ್ ಇತ್ತು ಅಂತಂದರೆ ಅವಳಿಗೆ ಓದ್ಕೊಳ್ಳೋದು, ಕಾಲೇಜ್ಗೆ ಹೋಗಿ ಬರೋದು ಇದೇ ಟೈಮ್ ಸರಿ ಹೋಗ್ಬಿಡೋದು. ಕಾಲೇಜ್ ಇದ್ದಾಗ ಏನು ಕೆಲಸ ಹೇಳೋದಿಲ್ಲ, ಮನೆಯಲ್ಲಿ ಇರಬೇಕಾದ್ರೆ ನಾನು ಕೆಲಸ ಮಾಡು ಅಂತ ಹೇಳ್ತೀನಿ, ಅವಳು ಅಷ್ಟೇ ಹೆಲ್ಪ್ ಮಾಡ್ತಾಳೆ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದು ಆಯಿತು, ಆವಾಗಿಂದ ಹಾಗೆ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಜೋಡಿಸ್ಬಿಡ್ತಾ ಇದ್ದೆ ಪಾತ್ರೆಗಳು. ಇನ್ನು ಅಡುಗೆನೂ ಸ್ಟಾರ್ಟ್ ಮಾಡಬೇಕು. ಇನ್ನು ನಮ್ಮ ಮನೆಯವರು 8 ಗಂಟೆಗೆಲ್ಲ ಬರ್ತಾರೆ, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರೀ ರಸ ಮಾಡ್ತಿದ್ದೀನಿ. ತಿನ್ನೋದಿಲ್ಲ ಅವರು, ಅದಕ್ಕೆ ಚಿಕನ್ ಕಬಾಬ್ ಮಾಡಿಬಿಡ್ತಿದ್ದೀನಿ. ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ, ನೆನ್ನೆ ಎಲ್ಲ ಚಿಕನ್ ಸಾರು ಮಾಡಿದ್ದೆ, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಖಾರವಾಗಿ ರಸ ಮಾಡ್ಕೊಂಬಿಟ್ಟು ಅದಕ್ಕೆ ಕಬಾಬ್ ಮಾಡಿದ್ದೀರಿ ಅಂತಂದರೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇಷ್ಟು ಕೆಲಸ ಎಲ್ಲ ಮಾಡೋದ್ರ ಒಳಗಡೆ ತುಂಬಾ ಸುಸ್ತು ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಕುತ್ಕೊಳ್ಳೋಣ ಅಂತ ಅನಿಸುತ್ತೆ, ಆದರೆ ನೈಟ್ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಸರಿ ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ಈಗ ರಸ ಮಾಡ್ತಾಯಿದ್ದೀನಿ, ಟೊಮೆಟೊ ರಸ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಒಂದು 3ರಿಂದ 4 ಟೊಮೆಟೊ ರುಬ್ಕೊಂಬಿಟ್ಟೆ, ಅಂದರೆ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನು ನೆನೆ ಹಾಕಿಬಿಟ್ಟು ಅದನ್ನು ರಸ ತಗೊತೀನಿ. ಮತ್ತು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬೋದು. ಮತ್ತು ಜೀರಿಗೆ, ಮೆಣಸು ಹಾಕಿಲ್ಲ, ಬರೀ ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿಬಿಟ್ಟು ಆಮೇಲೆ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಅಂದರೆ ಕ್ರಷ್ ಮಾಡ್ಕೊಂಡಿದ್ರಲ್ವ ಆ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಜೀರಿಗೆ ಪೌಡ್ರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸ ಹಾಕ್ಬಿಡ್ತೀನಿ. ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಟೊಮೆಟೊ ಹಾಕಿ, ನಮಗೆ ಒಣಗಿದ ಮೆಣಸಿನ್ಕಾಯಿ ಬೇಕಂದರೆ ಒಣಗಿದ ಮೆಣಸಿನ್ಕಾಯಿ, ಇಲ್ಲ ಅಂತಂದರೆ ಖಾರದ ಪುಡಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿದ್ದೀರಿ ಅಂತಂದರೆ ನಮಗೆ ರಸ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರಸ ತಿನ್ನೋದಕ್ಕೆ. ಮಾಮೂಲಿ ಹುಣಸೆಹಣ್ಣಿನ ರಸ ಹಾಕ್ದಿರ ಈ ರೀತಿ ಟೊಮೆಟೊ ರಸನೂ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಹೀರೋ ಥರನೇ ಇರುತ್ತೆ, ಆದರೆ ಒಂದು ಸ್ವಲ್ಪ ನೀರಾಗಿರುತ್ತೆ ಅಷ್ಟೇ. ಇನ್ನು ಕಬಾಬು ಅಷ್ಟೇ, ಇವತ್ತು ಒಂದು ಸ್ವಲ್ಪ ಪಕೋಡ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೆ. ಇದಕ್ಕೇನು ನಾನು ಮೈದಾ, ಮೊಟ್ಟೆ ಏನೂ ಹಾಕಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 2 ಪ್ಯಾಕೆಟು ಕಬಾಬ್ ಪ್ಯಾಕೆಟ್ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನ್ ಅಷ್ಟೇನೋ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಸ್ವಲ್ಪ ಉಪ್ಪು, ಖಾರ ಇಷ್ಟು ಮಾತ್ರನೇ ಹಾಕ್ಕೊಂಡೆ, ಬೇರೆ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಇದನ್ನು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿನೂ ಇಟ್ಟಿಲ್ಲ, ಅವಾಗ ಕಲಿಸ್ದೆ, ಹಾಗೆ ಎಣ್ಣೆದಲ್ಲಿ ಹಾಕ್ಬಿಡ್ತಾ ಇದ್ದೀನಿ, ಅಂದರೆ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಪಕೋಡ ಥರನೇ ಬಂದಿತ್ತು. ಇದು ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೈ ಮಾಡಿದ್ದು, ಅಂದರೆ ಮೊಟ್ಟೆ, ಈ ಮೈದಾ ಹಿಟ್ಟು ಏನೂ ಹಾಕ್ತೀರಾ ಈ ರೀತಿ ಟ್ರೈ ಮಾಡಿದ್ದು ಫಸ್ಟ್ ಟೈಮು. ನನ್ನ ಮಗಳಿಗೆ ಕೊಟ್ಟೆ, ಯಾಕಂದರೆ ಏನಾದರೂ ಕಡಿಮೆ ಇತ್ತು ಅಂತಂದರೆ ಕಬಾಬಲ್ಲಿ ನನ್ನ ಮಗಳೇ ಫಸ್ಟ್ ಹೇಳೋದು, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋದು. ಕಬಾಬಲ್ಲಿ ಮಾತ್ರ ನಾನು
ನನ್ನ ಮಗಳು, ಅದಕ್ಕೆ ಅವಳಿಗೆ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತಂದ್ಲು. ಇನ್ನೊಂದು ಸಲ ಸ್ವಲ್ಪ ಜಾಸ್ತಿ ತೊಗೊಂಬಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ. ಇವಾಗ ಬರೀ ಅರ್ಧ kg ಅಷ್ಟು ಮಾತ್ರ ಮಾಡ್ಕೊಂಡ್ರಿ, ನೈಟಿಗೆ ಮಾತ್ರ. ಇನ್ನು ನಾಳೆ ಗುರುವಾರ ಅಲ್ವಾ, ಮನೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಇರುತ್ತೆ, ನಾನ್ ವೆಜ್ ಏನು ತಿನ್ನೋದಕ್ಕೂ ಹೋಗೋದಿಲ್ಲ. ಹಾಗಾಗಿ ಇನ್ನು ಟೋನಿಗೆ ಅನ್ನನೂ ತೆಗೆದು ಇಟ್ಟಿದ್ದೀನಿ. ಕಬಾಬ್ ನಾನು ತಿಂದು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಅಂಗಡಿಯಲ್ಲಿ ತೊಗೊಂಬರ್ತೀರಲ್ವ ನಾವು ಕಬಾಬ್ ಸೆಂಟ್ರಲ್ಲಿ, ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ. ಇನ್ನು ಟೋನಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ತಿನ್ನಿಸ್ಬಿಡ್ತಾ ಇದ್ದೀನಿ. ರಸನೂ ಆಯಿತು, ಕಬಾಬು ಆಯಿತು, ರೈಸ್ಗೂ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಟೋನಿಗೆ ತಿನ್ನಿಸ್ಬಿಡ್ತಾ ಇದ್ದೀನಿ. ಟೈಮು ಅಷ್ಟೇ 7:15 7:45 ಆಗ್ತಾ ಬಂದಿದೆ. ಇನ್ನು ಬೀದಿ ನಾಯಿಗಳಿಗೂ ಅಷ್ಟೇ ನಾನು ಅನ್ನ ಹಾಕ್ತೀನಿ. ಅಂದರೆ ದಿನ ಬೆಳಗ್ಗೆ ಹೊತ್ತು ಅಂಗಡಿಗೆ ಏನಾದರೂ ಹೋದರೆ ಮಾತ್ರ ಬಿಸ್ಕೆಟ್ ಹಾಕೋದು, ಇಲ್ಲ ಅಂತಂದರೆ ಅನ್ನ ಹಾಕ್ತೀನಿ ರಾತ್ರಿ ಹೊತ್ತು. ಇನ್ನು ಅವುಗಳಿಗೂ ಹಾಕ್ಬಿಟ್ಟು ಬರಬೇಕು. ಈ ಟೋನಿಗೂ ಅಷ್ಟೇ ತಿನ್ನಿಸಿದ್ದು ಆಯಿತು. ಹೇಳಿದ್ನಲ್ವ, ಅವ್ರಿಗೆ ಇಬ್ರಿಗೂ ಅಷ್ಟೇ ತಿನ್ನಿಸೋ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಹಾಕ್ಕೊಟ್ರೆ ತಿನ್ನೋದಿಲ್ಲ, ಹಾಗಾಗಿ ತಿನ್ನಿಸ್ಬಿಡ್ತೀನಿ. ಈಗ ನೋಡಿ, ಬೀದಿ ನಾಯಿಗಳಿಗೆ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೆ. ಬ್ರೂನೋಗೆ ತಿನ್ನಿಸ್ಬೇಕಾದ್ರೆ ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ನಲ್ವ, ಅದು ಬೀದಿ ನಾಯಿಗಳಿಗೆ. ಹಾಲು ಅನ್ನ ಹಾಕ್ಬಿಡ್ತೀನಿ. ಇನ್ನು ಮೊಟ್ಟೆ ಇತ್ತು, ನನ್ನ ಮಗ ಎಲ್ಲೋ ತಿನ್ನೋದಿಲ್ಲ, ಇನ್ನು ಅದನ್ನು ಮಿಕ್ಸ್ ಮಾಡಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಬೀದಿ ನಾಯಿಗಳಿಗೆ ಹಾಕೋಕ್ಕೆ ಬಂದೆ. ನೋಡಿ ಹೇಗೆ ಕುಣಿಯುತ್ತೋ, ಅವು ಇಲ್ಲೇ ಇರುತ್ತೆ ಯಾವಾಗೂ. ಊಟದವಾಗಿಂದನೂ ಅಷ್ಟೇ, ದಿನ ಈ ರೀತಿ ನೈಟಲ್ಲಿ ಊಟ ಹಾಕ್ಬಿಡ್ತೀನಿ, ಕಂಪಲ್ಸರಿ ಹಾಕ್ತೀನಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಬಾಯ್.